ಆತ್ಮೀಯ ವೀಕ್ಷಕರೇ, ಸುವರ್ಣ ನ್ಯೂಸ್ 24x7 ನಿತ್ಯಾನಂದ ನಗೆಗೊಂದು ನೆಪ ಇದರಲ್ಲಿ ಬರ್ತಕ್ಕಂಥ ಸಿದ್ಲಿಂಗು ಪಾಲಿಟಿಕ್ಸ್ಗೆ ಎಲ್ಲ ನಗುವ ಮನಸ್ಸುಗಳಿಗೆ ಮತ್ತೊಮ್ಮೆ ಸ್ವಾಗತ. ಬಂಧುಗಳೇ, ಹಾಸ್ಯ ಎಲ್ಲಿರೋದಿಲ್ಲ ಹೇಳ್ರಿ, ಎಲ್ಲ ಕಡೆ ಹಾಸ್ಯ ಇರ್ತದೆ. ಇಂಥಲ್ಲಿ ಇಲ್ಲ ಅಂತಲ್ಲ, ಪ್ರತಿ ನಿಮಿಷದಲ್ಲಿ ಹಾಸ್ಯ, ಪ್ರತಿ ಸಂಭಾಷಣೆಯಲ್ಲಿ ಹಾಸ್ಯ ಎಲ್ಲಿ ಬೇಕಾದಲ್ಲಿ ಸಿಗ್ತಿರ್ತದೆ. ಹಾವ ಭಾವ ರೀತಿ ನೀತಿ ಎಲ್ಲಿ ನೋಡಿದ್ರಲ್ಲಿ ಹಾಸ್ಯ ಇರ್ತದೆ. ಅದನ್ನು ಆಸ್ವಾದಿಸುವ ಮನೋಭಾವನೆಯನ್ನು ಸಿದ್ಧಪಡಿಸ್ಕೋಬೇಕಾಗ್ತದೆ ನಾವು ನೋಡೋದು. ಇನ್ನು ನಮ್ಮ ಉತ್ತರ ಕರ್ನಾಟಕ ಕಡೆ ಬರ್ರಿ ನೀವು, ಅದರಾಗ ಹೈದರಾಬಾದ್ ಕರ್ನಾಟಕ, ಅಲ್ಲಿ ಬಂದ್ರಂದ್ರೆ ಅಲ್ಲಿ ಈಗ ಬರ್ಬೇಕು ನೀವು. ಅಲ್ಲಿ ಬಂದು ನೋಡಿಬಿಟ್ರ ಬಾ 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 ಈದ ನಮ್ಮ ನಾಡು ಅಂತೀರಿ. ಈಗ ಇಂಥದ್ರಾಗ ಬರಗಾಲ ಬೇರೆ, ಎಲ್ಲಿ ನೋಡಿದ್ರೆ ಅಲ್ಲಿ ಬರ ಬರ ಬರ, ಮಳೆ ಇಲ್ಲ ಬೆಳೆ ಇಲ್ಲ, ರೈತರು ಕಂಗಾಲಾಗಿಬಿಟ್ಟಾರು. ಇಂಥದ್ರಾಗನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆಚೆ ಕಡೆ ಈಚೆ ಕಡೆ ಅಡ್ಡಾಡಕತ್ಬಿಟ್ಟಾರ್ರಿ. ಅಲ್ಲಿಗೆ ರೈತರನ್ನ ಭೇಟಿ ಆಗಕ್ಕೆ ಹೋದ್ರು. ರೈತರ ಜೋಡಿ ನಮ್ಮ ಸಿದ್ಲಿಂಗನೂ ಇದ್ದ, ಅಲ್ಲಿ ಸಹಿತ ಹಾಸ್ಯನ. ಬರ ಬಿದ್ದು ಕಣ್ಣೀರು ಇಡಾಕತ್ತಾವು, ಅಲ್ಲೂ ಹಾಸ್ಯನ. ಹಿಂಗೆ ಎಲ್ಲಿ ಬೇಕಾದಲ್ಲಿ ಕೂಡ ಹಾಸ್ಯ ಇರ್ತದೆ ಬಂಧುಗಳೇ. ಸಿದ್ಲಿಂಗ ಅವ್ರ ಗೆಳೆಯ ಯಲ್ಲಪ್ಪ ಭಜಂತ್ರಿಗೆ ಹೇಳಿದ, ಅಲ್ಲಲೇ ಮತ್ತು ಯಡಿಯೂರಪ್ಪ ಬರಾಕತ್ತಾನಂತಲ್ಲ ಅಂದಿವು ಸಿದ್ಲಿಂಗ. ಅವಾಗ ಅವ ಯಲ್ಲಪ್ಪ ಭಜಂತ್ರಿ ಹೇಳಿದ, ಅಲ್ಲಲೇ ಖಾಲಿ ಅದಾನು, ಬರ್ತಾನು, ಅಡ್ಡಾಡ್ತಾನು, ಹೋಗ್ತಾನು, ಅದನ್ನು ತೊಗೊಂಡು ಏನು ಮಾಡೋದೈತಿ ಅಲ್ಲ, ಸಡ್ಲಾರ ಹಾಕವಳ ಅಂದ. ಒಂದು ಕೂಡ ಇವು ಸಿದ್ಲಿಂಗ ಗಾಬ್ರಾತ್ರಿ, ಏನೋ ಸಡ್ಲಾಕ್ಕ ಒಂದೆಲ್ಲ ಹೋ ಅಂದ. ಏನು ಸಡ್ಲಕ್ಕವು ಅಲ್ಲಲೇ, ಅದನ್ನೆಲ್ಲ ಹೇಳಕ್ಕಾಕತ್ತಲ್ಲೇ, ನಿಮ್ಮವನು ಅಂಥವೆಲ್ಲ ಹೇಳಕ್ಕೆ ಹೋಗ್ಬಾರ್ದಲೇ. ಅವಾಗ ಸಿದ್ಲಿಂಗ್ ಕೇಳಿದ, ಮತ್ತು ಅವ ಬಾಯಿ ಬಡಕನು ಬರ್ತಾನಂತಲ್ಲ ಅಂದ. ಎಲ್ಲಪ್ಪ ಏನು ಅನ್ಬೇಕು ಅವಾಗ, ಬಾಯಿ ಬಡಕಂದ್ರೆ ಯಾವಂದ. ನೀವು ಸಿದ್ಲಿಂಗ್ ಹೇಳಿದ, ಬಾಯಿ ಬಡಕಂದ್ರೆ ಗೊತ್ತಾಗೋದು ಅಲ್ಲೇ, ಬಾಯಿ ತುಂಬ ಹಲ್ಲದವಲ್ಲ, ಬಾಯಿ ತುಂಬ ಹಲ್ಲು, ಅವ ಬರ್ತಾನ. ನೀವು ಎಲ್ಲಪ್ಪ ಹೇಳಿದ, ಮತ್ತು ಬಾಯಿ ತುಂಬ ಹಲ್ಲಿಲ್ಲ ಮತ್ತೆ ಅಲ್ಲಿ ಇರ್ತಾವಲೇ ಅಂದ. ನಿಮ್ಮ ನಿನ್ಗೆ ಗೊತ್ತಾಗೋದಿಲ್ಲ, ಈಗಿನ ಸರ್ಕಾರದವ್ರಿಗೆ ಎಲ್ಲ ಕಡೆ ಹಲ್ಲು ಬರ್ತಾವಂತ. ಮೊನ್ನೆ ನಮ್ಮ ಊರಿಗೆ ಯಡಿಯೂರಪ್ಪ ಬಂದಿದ್ದಲ್ರಿ, ಅದು ಎತ್ತು ಮಣಕ ಆಕಳ ಎಮ್ಮಿ ಇವು ಎಲ್ಲನೂ ನೋಡಿ ಸುಳ್ಳ ಆ ಕಿಸೆದಂದ ಬಿಳೆ ಖರ್ಚಿಪ್ ತೆಗೆದು ಕಣ್ಣು ಮೂಗು ಒರೆಸ್ಕೊಂಡ. ಒಮ್ಮೆ ಗಂಟ್ಲು ಕಚ್ಚಿದಂಗಾಗಿ ಅಲ್ಲೇ ಇದ್ದ ನೀರನ್ನು ಘಟ 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 ಕುಡಿದು ಜನರ ಕಡೆ ಒಮ್ಮೆ ನೋಡ್ರಿ 40 ವರ್ಷ ಆತು ಈ ಯಡಿಯೂರಪ್ಪ ಏನು ತಗೊಂಡೋಗಿಲ್ಲ. ಇವರು ಸುಳ್ಳ ನನ್ನ ಮೇಲೆ ಅಪವಾದನೆ ಕೊಡಾಕತ್ತಾರ, ಆಪಾದನೆ ಮಾಡಾಕತ್ತಾರ. ಈಗ ನಾ ಏನು ನೀರು ಕುಡ್ದೇನಲ್ಲ ನಿಮ್ಮ ಊರಾಗ, ಅವನು ಇಲ್ಲೇ ಬಿಟ್ಟು ಹೋಗ್ತೇನೆ ಅಂತಂದ್ರು. ಜನರಿಗೆ ಏನು ತಿಳಿತೋ ಏನು, ಹಂಗ ಹುಯ್ಯಿ ಅಂತ ಕ್ಯಾಕಿ ಸೀಟಿ ಚಪ್ಪಾಳಿ ಶುರುವಾಗಿಬಿಟ್ರಿಪ್ಪ. ಸಿದ್ಲಿಂಗನ ಊರಾಗ ಕಟ್ಟಿ ಮ್ಯಾಲ ಜಾಲಿ ಮರದ ಕಟ್ಟಿ ಅಂತ ಇರ್ತಾವ್ರಿ, ಆ ಕಟ್ಟಿ ಮ್ಯಾಲ ಸುಮಾರು ಒಂದು 10-15 ಮಂದಿ ಕೂಡಿ ಹಿಂಗೆ ಕುಂತಿದ್ರು. ಸಿದ್ಲಿಂಗದ ಎಲ್ಲರೂ ಕುಂತಿದ್ರು. ಎದರ ಬಗ್ಗೆ ಚರ್ಚೆ ನಡೀತಪ್ಪ ಅಂತಂದ್ರೆ, ಆಚಾರಿ ಅಂದ್ರೆ ಯಾರು, ಇದ್ರ ಬಗ್ಗೆ ಚರ್ಚೆ ನಡೆದಿತ್ತದು. ಆಚಾರಿ ಅಂದ್ರೆ ಯಾರು ಅಂದ್ಕೊಳ್ಳಿ ಅಂದ್ರೆ ಅದ್ರಾಗ ಒಬ್ಬವ ಹೇಳಿದ, ಆಚಾರ್ಯ ಅಂದ್ರೆ ಅದ ರೀ, ಲಗ್ನ ಪೂಜಾ ಪುನಸ್ಕಾರ ಅದು ಇದು ಮುಂಜ್ವಿ ಇವನ್ನೆಲ್ಲ ಮಾಡಿಸ್ತಿರ್ತಾರಲ್ರಿ, ಅವರ ಹೌದಲ್ರಿ ಆಚಾರ್ಯ ಅಂದ್ರೆ ಅಂತ ಕೇಳಿದ. ಸಿದ್ಲಿಂಗ್ ಹೇಳಿದ, ಆಚಾರ್ಯ ಅಂದ್ರೆ ಅವರಲ್ರಿ, ಅವರು ಎಲ್ಲ ಕೆಟ್ಟ ಹಾರಿಗಡ್ದು ಹೈದರಾಬಾದಾಗಿ ಹೋಗ್ಯಾರು, ಹಗಲಿನ ಹಾಕ್ಕೊಂಡು ಅಡ್ಡಾಡ್ತಾರೋ ಮಾರಾಯ, ಗೊತ್ತಿಲ್ಲ ನಿನಗೆ. ಮಾನ್ಯ ಅದು ಯಾವುದೋ ಆಚಾರಿ ನನಗೊಂದು ಬಾಟ್ಲಿ ತೆಗೆದಿಡಂತ ಹೇಳ್ಯಾರಂತ, ಇವರು ತೆಗೆದಿಟ್ಟಾರಂತ. ಆಮೇಲೆ ಕಡಿಕ ಬಂದು ರೇಡ್ ಮಾಡಿ ಯಾರು ಇವು ಅಂತ ಕೇಳ್ಯಾರ. ಆಚಾರಪ್ಪನವರು ರೀಪಾ ಇವು ಅಂತ ಹೇಳ್ಯಾರ. ಅದಕ್ಕೆ ಸಿದ್ಲಿಂಗ, ಯಾ ಆಚಾರಪ್ಪನವ್ರು ಅಂತ ತಿಳ್ಕೊಂಡ್ರಿ ನೀವು, ಅದ ರೀ ನಮ್ಮ ರೇಣುಕಾಚಾರಿ ಒಂದು ಕುಳಿ ಅಂದ್ರೆ ಅಲ್ಲಿ ಇದ್ದು ಬಿದ್ದು ಜನ ಎಲ್ಲ ಬಿದ್ದು ಬಿದ್ದ ನಕ್ರಂತ. ಹೆಸರಿಗೆ ಹೆಸರು ತಳಕ್ಕೆ ಹಾಕ್ಕೊಂಡು ಎಲ್ಲೆಲ್ಲಿ ರಾಜಕೀಯ ಎಲ್ಲೆಲ್ಲಿ ಹಾಸ್ಯ ಹೆಂಗೆ ಹುಡ್ತಿರ್ತಾವಂತ ಮತ್ತು ಅದ ಕಟ್ಟಿ ಮೇಲೆ ಶುರುವಾತ್ರಿ. ಈಗ ಕುರ್ಚಿ ಮೇಲೆ ಕುಂತವ್ರು ಏನು ತಿಳ್ಕೊಂಡಿರ್ತಾರೋ, ಹಳ್ಳಿ ಮಂದಿಗೆ ರಾಜಕೀಯನ ಗೊತ್ತಿಲ್ಲ, ಅವ್ರ ಗುಗ್ಗುಗಳು ಅವ್ರಿಗೇನೂ ತಿಳಿಯೋದಿಲ್ಲ ಅಂತ ತಿಳ್ಕೊಂಡಿರ್ತಾರೆ ಕುರ್ಚಿಯ ಮೇಲೆ ಕುಂತವ್ರು. ಆದ್ರೆ ಅವ್ರಿಗಿಂತ ಹೆಚ್ಚು ಹಳ್ಳಿ ಮಂದಿನ ತಿಳ್ಕೊಂಡಿರ್ತಾರೆ. ಮೊನ್ನೇನಾಯ್ತು, ಅದ ರೇಣುಕಾಚಾರ್ಯ ಅವ್ರದ್ದು ಮುಗಿಯುದ್ರಾಗ ಅಂತಂದ್ರೆ ಮತ್ತೊಬ್ಬ ಎದ್ದು ನಿಂತ ಬಿಟ್ಟ, ರಾಮಲು ಪಾದಯಾತ್ರೆ ಮಾಡ್ತಾನಂತಲ್ಲ ಮಾತಾಡಕತ್ತರಲ್ಲಿ. ನೋಡ್ರಿ ಎಲ್ಲೆಲ್ಲಿ ವಿಚಾರ ಎಲ್ಲೆಲ್ಲಿ ಸುದ್ದಿ ಎಲ್ಲೆಲ್ಲಿ ತನ ಮುಟ್ಟಿರ್ತಾವಂತೇಳಿ.
ಆಮೇಲೆ ಅವರು ಚಪ್ಪಲ್ ಹಾಕ್ಕೊಳ್ಳೋದನ್ನ ಪಾದಯಾತ್ರೆ ಮಾಡ್ತಾರಂತಲ್ಲ ಅಂತ ಮತ್ತೊಬ್ಬ ಅಂದ. ಅವನ ಹಿಂದೆ 4 ಗಾಡಿ ಗನ್ ಮ್ಯಾನ್ಗಳು ಇರ್ತಾರಂತ ಅಂದೊಬ್ಬ ಎದ್ದು ನಿಂತವನ. ಮತ್ತೊಬ್ಬವ ಅವ್ರ ಜೋಡಿ ಯಡಿಯೂರಪ್ಪನೂ ಮಾಡಂತ ಹೇಳ್ಯಾನಂತ. ಮತ್ತೊಬ್ಬ ಎದ್ದು ನಿಂತ, ಜನಾರ್ದನ್ ರೆಡ್ಡಿ ಸಪೋರ್ಟ್ ಐತಿ, ನನ್ನ ಸಪೋರ್ಟ್ ಐತಿ, ನೀ ಮಾಡಂತ ಬೇಕಂದಂಗೆ ಅವನು ಹೇಳ್ಯಾನಂತ. ಹಿಂಗೆ ಒಬ್ಬೊಬ್ಬರು ತಲೆಗೆ ಒಂದೊಂದು ಮಾತಾಡಕತ್ತಿರಪ್ಪ. ಮತ್ತೊಬ್ಬ ಎದ್ದು ನಿಂತವನ ಅಂದ್ರೆ ದಿಲ್ಲಿ ಒಳಗೆ ಇರ್ತಾಳಲ್ಲ ಸುಷ್ಮಕ್ಕ, ಆಕ್ಯೂ ನೀ ಮಾಡಿ ನೀನು ಹಿಂದೆ ನಾವು ಇರ್ತೇವೆ ಅಂತ ಅಂದಾರಂತ. ಆಮೇಲೆ ಒಬ್ಬ ಎದ್ದು ನಿಂತಿರಪ್ಪ, ಇಲ್ಲಲ್ಲೇ ಹಂಗೆ ಈಗ ಖಾಲಿ ಅಲ್ಲ, ಅದಕ್ಕೆ ಸ್ವಕ್ಕೆ ಹೆಚ್ಚಾಗೈತಿ, ರೊಕ್ಕನೂ ಐತಿ, ಅಡ್ಡಾಡಿ ಬರಲಿ ಅಂತೇಳಿ ಸುಮ್ಮನೆ ಹಾಕಾರ ಅಂತೇಳಿ ಹೇಳಿದವ. ಈ ನಾಟಕ ದೊಡ್ಡಾಟ ಇದ್ರ ವಿಷಯಕ್ಕೆ ಬಂದಾಗ ನಮ್ಮ ಉತ್ತರ ಕರ್ನಾಟಕ ಕಡೆ ಇನ್ನೂ ಮಜಾ ಇರ್ತಾವ್ರಿ. ಈಗ ಪಾಠ ಮಾಡಿರ್ತಾರೆ, ಅದನ್ನು ನೋಡಾಕ ಅವ್ರು ಬೀಗರು ದೂರದಿಂದ ಬಂದಿರ್ತಾರೆ. ಬೀಗರು ಬಿಜ್ಜರು ಅವರು ಇವರು ಲಗ್ನ ಆಗವ್ರು ಅವ್ರ ತಂಗಿಗಳು ಅವ್ರು ಹಿಂಗೆ ಎಲ್ಲರೂ ಬಂದಿರ್ತಾರೆ ರೀ. ಬಂದಿನ ಹಂಗೆ ಏನು ನೋಡೋದಪ್ಪ, ಎಲ್ಲಿಂದ ಇಲ್ಲಿ ಮಟ್ಟ ಬಂದೇವಿ, ಹಂಗೆ ಏನು ನೋಡೋದು ನಾಟಕ ಅಂಥೇಳಿ ಅವ್ರಿಗೆ ತಿಳಿದಷ್ಟು 10 ರೂಪಾಯೋ 50 ರೂಪಾಯೋ 100 ರೂಪಾಯೋ 500 ರೂಪಾಯೋ 1000 ರೂಪಾಯೋ, ಕೆಲವೊಬ್ರು ಏನೇನಾರ ಮಿಕ್ಸರು ಗ್ರೈಂಡರು ಅದನ್ನು ಇದನ್ನು ತಂದು ಹೈರ್ ಮಾಡ್ತಿರ್ತಾರೆ. ಇನ್ನು ಕೆಲವೊಬ್ರು ಇರ್ತಾರೆ ರೀ, ಆ ನಾಟಕ ನೋಡಾಕ ಬಂದು ಮನೆಯಾಗನ ಅವ್ರದ್ದು ಒಂದು ಚೈನ್ ಇಸ್ಕೊಂಡು ಅದನ್ನು ಸ್ಟೇಜ್ ಮೇಲೆ ಅವ್ರ ಕೊಳ್ಳಾಗ ಹಾಕಿ ಆಯರ್ ಹಾಕ್ಯಾನಂತ ಹೇಳಿ ಅಗದಿ ಚಪ್ಪಾಳಿ ಹೊಡಿಸ್ಕೊಂಡು ಅವ್ರ ಚೈನು ಅವ್ರಿಗೆ ಕೊಟ್ಟು ಹೊಳ್ಳಿ ಹೋಗಿಬಿಟ್ಟಿರ್ತಾರೆ. ಇವರು ಪುಕ್ಕಟ್ನ್ಯಾಗ ಹೆಸರು ಬರಬೇಕು, ಹಾಗೆಲ್ಲ ಇರ್ತಾವೆ. ಇನ್ನೂ ಹೈದರಾಬಾದ್ ಕರ್ನಾಟಕದೊಳಗೆ ದಿನ ಇಂಥ ಕಥೆಗಳು ನಡೆದೇ ಇರ್ತಾವೆ. ಅಚಾನಕ್ಕಾಗಿ ಒಮ್ಮೆನಾಯ್ತು, ಸಿದ್ಲಿಂಗಿಗೆ ಏಕಾನೇಕಿ ಒಂದು ನಮೂನಿ ಬೆಂಗಳೂರಿಗೆ ಹೋಗೋದು ಬಂದುಬಿಟ್ಟಿತ್ತು. ಒಂದು ಸರಿ ಏನಾಗಿತ್ತು, ಸಿದ್ಲಿಂಗನ ಕುಟುಂಬ ಮತ್ತು ಕರ್ನಿಂಗನ ಕುಟುಂಬ ಎರಡೂ ಅಗದಿ ಆತ್ಮೀಯರು. ಆತ್ಮೀಯರು ಇವ್ರ ಮನೆಗೆ ಏನಾರು ನಡೆದ್ರೆ ಅವ್ರು ಹೋಗವ್ರು, ಅವ್ರ ಮನೆಗೆ ಏನಾರು ನಡೆದ್ರೆ ಇವು ಬರಾವ, ಪೂಜಾ ಇದ್ರು ಹೋಗವ್ರ, ಏನಾರ ಹಬ್ಬ ಹುಣ್ಣಿಮೆ ಇದ್ರು ಹೋಗವ್ರ. ಆಮೇಲೆ ಅವ್ರ ಮನ್ಯಾಗ ಸತ್ರ ಇವ್ರು ಹೊಯ್ಕೊಳ್ಳೋರು, ಇವ್ರ ಮನ್ಯಾಗ ಸತ್ರ ಅವ್ರು ಬಂದು ಹೊಯ್ಕೊಳ್ಳೋರು. ಒಟ್ಟು ಅವ್ರ ಮನೆಗೆ ಇವ್ರ ಮನೆಗೆ ಭಾಳ ಲಿಂಕ್ ಇತ್ತು. ಬೆಂಗಳೂರಿಗೆ ಸೆಟ್ಲ್ ಆಗಿಬಿಟ್ಟು ಸಿದ್ಲಿಂಗ ಸೆಟ್ಲ್ ಆಗಿ ಒಂದು ವಾರ ಹೋತು, ತಿಂಗಳು ಹೋತು, 2 ತಿಂಗಳು 3 ತಿಂಗಳು ವರ್ಷ 12 ವರ್ಷ ಹೋತ್ರಪ್ಪ. 12 ವರ್ಷ ಹೋತು. ಅವ ಅಲ್ಲೇ ಉಳ್ದ, ಇವು ಇಲ್ಲೇ ಉಳ್ದ. ನೆನೆಸ್ಕೊಂತಿದ್ರು ಇವು ಸಿದ್ಲಿಂಗ ಇಲ್ಲೇ ನೆನೆಸವ, ಅವ ಕರ್ನಿಂಗ ಅಲ್ಲೇ ನೆನೆಸವ. ಹಿಂಗಾದ ಕೂಡ ಅಂದ್ರೆ 12 ವರ್ಷದ ನಂತರ ಒಂದು 15 ದಿವಸ ರಜಾ ಸಿಕ್ಕಿಬಿಟ್ಟತಿ ನಿಮಗೆ ಸಿದ್ಲಿಂಗ. ರಜಾ ಸಿಕ್ಕ ಕುಳೆ ಅಂದ್ರೆ ಊರ ಕಡೆ ಬಂದ ನೀವ. ಸಿದ್ಲಿಂಗನ ಹೆಂಡ್ತಿ ಊರ ಕಡೆ ಬಂದಾರ, ಕರ್ನಿಂಗನ ಹೆಂಡ್ತಿ ಭೇಟಿ ಅಲ್ಲಂತ. ಭೇಟಿಯಾಗಿ ಮತ್ತು ಏನು ರೀ ಎಲ್ಲಿ ಹೆಂಗೆ ಏನು ಬಂದೇ ಇಲ್ಲಲ್ಲ, ಭಾಳ ದಿವಸ ಆಯ್ತು, ಹಂಗೆ ಹಿಂಗೆ ಮಾತುಕತೆ ನಡೆದವು. ನಡೆದು ಕುಳೆ ಅಂದ್ರೆ ಕರ್ನಿಂಗನ ಹೆಂಡ್ತಿ ಬರೀ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ಯಾಳ. ಮನೆಗೆ ಹೋಗಿ ನೋಡ್ತಾರು, ಕರ್ನಿಂಗಂದು ದೊಡ್ಡ ಫೋಟೋ, ಹಣಿಗೆ ಕುಂಕುಮ ಮತ್ತು ಮಾಲಿ. ಸಿದ್ಲಿಂಗ ಗಾಬರಿ ಆದಂತ, ಕರ್ನಿಂಗ್ ಹಾದನ ಅಂತ ಕೇಳ್ಯಾನ. ಅವ್ರು ಹೋಗಿ ಮತ್ತೆ 10 ವರ್ಷ ಆತ್ರಿ ಅಂದಾರ. ಇಲ್ಲಿ ಇವನು ಭಾಳ ಚಲೋ ಇದ್ದಲ್ಲ, ಕರ್ನಿಂಗ್ ಹೋದನ್ರಿ. ಮತ್ತು ಮಕ್ಳು ಏನು ಮಾಡ್ತಾವೆ ಈಗ, ಮಕ್ಳು ದೊಡ್ಡ ಮಗ ಏನು ಮಾಡ್ತಾನೆ ಅಂತ ಕೇಳಿದ್ರಂತ ಸಿದ್ಲಿಂಗ. ಅಂದ್ಕೊಳ್ಳಿ ದೊಡ್ಡ ಮಗ ಅವ ಲೆಕ್ಚರರ್ ಅದಾನ್ರಿ, ಅವನು ಪೂರ್ತಕ್ಕೆ ಅವ ಮಾಡ್ಕೊಂಡು ಆರಾಮ ಅದಾನ್ರಿ, ಲಗ್ನ ಆಗ್ಯಾವು ಮಕ್ಕಳಾಗ್ಯಾವು, ಅವ್ನು ಪೂರ್ತಕ್ಕೆ ಆರಾಮ ಅದ. ಮತ್ತು ಎರಡನೇದವ ಏನು ಮಾಡ್ತಾನೆ, ಎರಡನೇದವ ಟ್ಯಾಕ್ಟ್ರ್ ಹೊಡ್ಕೊಂಡು ಆರಾಮ ಅದಾನ್ರಿ ಅವ. ಮೂರನೇದವ ವಕೀಲ್ಕಿ ಮಾಡ್ತಾನೆ ರೀ, ಅವನು ಆರಾಮದಾನ್ರಿ, ಅವನು ಪೂರ್ತಕ್ಕೆ ಅವನು ಆರಾಮದಾನು. ಇಷ್ಟು ಹೇಳಿದ್ರಾಗ ಅಂದ್ರೆ ಇನ್ನೊಬ್ಬ ಸಣ್ಣ ಉಡಾಳಿದ್ದಲ್ಲ, ಸಣ್ಣ ಉಡಾಳಿದ್ದ, ಹುಡುಗಿಯಾರನ್ನದು ಕರ್ಕೊಂಡು ಹಳ್ಳದ ದಂಡಿಗೆ ಹೋದ್ನೆ, ಹೊಲಕ್ಕೆ ಹೋದ್ನೆ, ಅದು ಮಾಡ್ತಿದ್ದಲ್ಲ. ಅವ ಏನು ಮಾಡ್ತಾನೆ ಈಗ, ಅವನು ದೊಡ್ಡ ಕತ್ತೀರಿ. ಬರೇ ಕಾರ್ಪೊರೇಟ್ ಆಗೋದು ಅಷ್ಟೇ ಅಲ್ರಿ, ಈಗ ಇನ್ನೂ ಸ್ವಲ್ಪ ದಿನದಾಗ ಮಂತ್ರಿ ಯಾಕೆನಂತೇಳಿ ಓಡಾಡಕತ್ತಾನವ. ಹಿಂಗೆ ಅನ್ನೋದು ಒಂದ ತಡ ಸಿದ್ಲಿಂಗೇನು ಹಿಂಗೆ ನಿಂತಿದ್ದಲ್ಲ, ಹಂಗೆ ಬಕ್ಕ ಬರ್ಲೇ ಬಿತ್ತಂತ. ಹಿಂಗೆ ಸಿದ್ಲಿಂಗನ ಕತಿ ಭಯಂಕರ ದೂರ ಹೋಗೈತ್ರಿ ಅದು. ಸಿದ್ಲಿಂಗ ಒಮ್ಮೆ ಒಂದು ದೊಡ್ಡ ಕಾಲೇಜ್ ಕಟ್ಟಿಸ್ಬಿಟ್ಟ. ಕಾಲೇಜಿಗೆ ಹೆಸರು ಏನು ಇಡ್ಬೇಕಂದ್ರೆ ನೀವು, ಸಿದ್ಲಿಂಗು ಮೆಡಿಕಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಭಾಳ ಮಾತಾಡಿದ್ರೆ ನಮ್ಮ ಗಂಟ್ಲಾರ್ತತಿ, ನಿಮ್ಮ ಕಣ್ಣು ನೋಯ್ತಾವೆ. ಅದಕ್ಕೆ ನಾವು ಸ್ವಲ್ಪ ಹೋಗಿ ನೀರು ಕೊಡೋದು ಬರ್ತೀವಿ, ನೀವು ಸ್ವಲ್ಪ ಕಣ್ಣು ತಿಕ್ಕೋರಿ, ಹೊಳ್ಳಿ ಬರ್ತೀನಿ.